ಸಂಗನಾಳ ಮುಖ್ಯ ರಸ್ತೆಯ ತಿರುವಿನಲ್ಲಿ ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯ ರಭಸಕ್ಕೆ 1.5 ವರ್ಷದ ಮಗು ಸಾವು. ಸೆಪ್ಟೆಂಬರ್ 1ರ ರವಿವಾರದಂದು ಸುಮಾರು 12:45 ಹಾಗೂ 1 ಗಂಟೆ ಮಧ್ಯದಲ್ಲಿ ಯಲಬುರ್ಗಾ ತಾಲೂಕಿನ ಸಂಗನಾಳ ಕುಕ್ನೂರು ಮಾರ್ಗದ ಮಧ್ಯೆ ಸಂಗನಾಳ ಕ್ರಾಸ್ ಬಳಿ ಕೊಪ್ಪಳದ ಬುಲೆರೋ ಕಾರ್ ಹಾಗೂ ಸಂಗನಾಳ ಗ್ರಾಮದ ಶಿಫ್ಟ್ ಡಿಸೈರ್ ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು, ಡಿಕ್ಕಿಯ ರಭಸಕ್ಕೆ 1.5 ವರ್ಷದ ಮಗು ಮೃತಪಟ್ಟಿದೆ. ಮೃತಪಟ್ಟ ಮಗುವನ್ನ ಸಂಪ್ರೀತ್ ಕೊಪ್ಪಳ ತಾಲೂಕು ಸಾಕಿನ್ ಟಣಕಲ್ ಎನ್ನುವ ಹಸುಗೂಸು ಅಂತ ಗುರುತಿಸಲಾಗಿದೆ. ಈ ಘಟನೆಯಲ್ಲಿ ಸಂಗನಾಳ ಗ್ರಾಮದ ಶಿಫ್ಟ್ ಡಿಸೈರ್ ಕಾರ್ನಲ್ಲಿದ್ದ ಸಂಗಪ್ಪ ಹಾಗೂ ನಿವೃತ್ತ ಸೈನಿಕ ಇವರ ಬಲಗೈಗೆ ಹಾಗೂ ಮೊಣಕಾಲಿಗೆ ತೆರಚಿದ ಗಾಯಗಳಾಗಿವೆ. ಇನ್ನು ಪ್ರಭುದೇವ್ ಶಾಂತಪ್ಪ ಹೊಸ ಅಂಗಡಿ ಇವರು ಸಂಗನಾಳದವರು, ಇವರಿಗೆ ಕೂಡ ತಲೆಗೆ ತೆರಚಿರುವಂತಹ ಗಾಯಗಳಾಗಿದೆ. ಇನ್ನು ಬುಲೆರೋ ಕಾರ್ನಲ್ಲಿದ್ದ ಕೊಪ್ಪಳ ಸಿದ್ದೇಶ್ವರ ನಗರದ ಮಹಾಲಕ್ಷ್ಮಿ ವಿ ಕೊರಗಲಮಠ, ಗಂಗಮ್ಮ ವಿ ಕೊರಗಲಮಠ, ಶಿವಪ್ಪ ಶರಣಯ್ಯ ಕೊರಗಲಮಠ ಇವರಿಗೆ ಬಲಗಾಲಿಗೆ ಮೊಣಕಾಲಿಗೆ ಪೆಟ್ಟಾಗಿದೆ. ಕೊಪ್ಪಳ ತಾಲೂಕು ಟಣಕಲ್ ಗ್ರಾಮದ ಪ್ರೀತಿ ಸಂಗಯ್ಯ ಹಿರೇಮಠ ಇವರಿಗೆ ತಲೆಗೆ ಹಾಗೂ ಕೈಕಾಲುಗಳಿಗೆ ರಕ್ತ ಗಾಯಗಳಾಗಿವೆ. ಇನ್ನು ವಿರೂಪಾಕ್ಷ ಬಸಯ್ಯ ಕೊರಗಲಮಠ, ಮಹಾಲಕ್ಷ್ಮಿ ಇವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಹುಬ್ಬಳ್ಳಿಗೆ ಕಳಿಸಿರುವುದಾಗಿ ತಿಳಿದು ಬಂದಿದೆ. ಈ ಕುರಿತು ಯಲಬುರ್ಗಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.